ಬಡತನದ ಮನೆಯಲ್ಲಿ ಹುಟ್ಟಿದಂತ ಎಷ್ಟೋ ವಿದ್ಯಾರ್ಥಿಗಳು ಬಿಜಾಪುರ ಮತ್ತೆ ಧಾರವಾಡದಲ್ಲಿ ಕೋಚಿಂಗ್ ಅನ್ನ ತಗೊಂತಾ ಇದ್ದಾರೆ. ಅವ್ರ ಭವಿಷ್ಯ ಏನಾಗಬಾರ್ದು. ಎರಡೆರಡು ವರ್ಷ ಆಯ್ತು, ರಿಕ್ರೂಟ್ಮೆಂಟ್ಗಳಾಗಿಲ್ಲ, ಸರ್ಕಾರಿ ನೌಕರಿಗಳ ಭರ್ತಿಯಾಗಿಲ್ಲ. ಯಾವ ಇಲಾಖೆಯಲ್ಲಿ ಕಳೆದ 2 ವರ್ಷದಲ್ಲಿ ಎಷ್ಟು ಭರ್ತಿಯಾಗಿದೆ ಒಂದ್ಸಲ ಪಟ್ಟಿ ಕೊಡಿ. ಅಂದ್ರೆ 4 ವರ್ಷಗಳು ಹಗಲು ರಾತ್ರಿ ಎನ್ನದೇ ಓದುತ್ತಿರುವಂತ ವಿದ್ಯಾರ್ಥಿಗಳ ಭವಿಷ್ಯದ ಕಥೆ ಏನು? ಅವ್ರದ್ದೆಲ್ಲರದು ಏಜ್ ಡಿಬಾರ್ ಆದ್ರೆ ಅವ್ರು ಮುಂದೆ ಏನು ಮಾಡಬೇಕು? ಸರ್ಕಾರಿ ನೌಕರಿ ಸಿಗುತ್ತಂತ ಅವ್ರು ಬೇರೆ ಏನೂ ಕೆಲಸ ಮಾಡಿಲ್ಲ, ಇದ್ರ ಮೇಲೆನೆ ಅವಲಂಬಿತರಾಗಿದ್ರು. ಆದ್ರೆ ನೀವು ಒಳ ಮೀಸಲಾತಿ ಮುಂದೂಡ್ತಾನೆ ಹೋಗ್ತಾ ಇದ್ದೀರಾ, ಅವ್ರ ಏಜ್ಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅವ್ರಿಗೆ ಸರ್ಕಾರಿ ನೌಕರಿ ಸಿಗ್ಬೇಕು ಯಾವಾಗ? ಅವ್ರ ಮದುವೆ ಆಗ್ಬೇಕು ಯಾವಾಗ? ಅವ್ರು ಸಂಸಾರ ಮಾಡ್ಬೇಕು ಯಾವಾಗ? ಅವರೊಂದು 4 ದುಡ್ಡು ಸಂಪಾದನೆ ಮಾಡ್ಬೇಕು ಯಾವಾಗ? ತಮ್ಮ ತಂದೆ ತಾಯಿಯನ್ನ ಒಳ್ಳೆ ರೀತಿ ನೋಡ್ಕೊಳ್ಬೇಕು ಯಾವಾಗ? ಸರ್ಕಾರಿ ನೌಕರಿಯ ಆಸೆ ಮೇಲೆ ಕುಂತವರಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂತೂ ಸರ್ಕಾರಿ ನೌಕರಿ ಸಿಗೋ ಭರವಸೆಗಳಂತೂ ಮತ್ತು ಸಿಗುವಂತ ಲಕ್ಷಣಗಳಂತೂ ಮೇಲ್ನೋಟಕ್ಕೆ ಸದ್ಯಕ್ಕೆ ಕಾಣಿಸ್ತಾನೆ ಇಲ್ಲ.